ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿನ ಬಂದು ಹಾಲಿಡೇಯಲ್ಲಿ ನಾನು ಒಂದು 2 ದಿನದ ವಿಡಿಯೋ ಮಾಡಿದ್ದಿದ್ದು ಅಷ್ಟೇ. ಅಂದರೆ ಈಗ ಬೇಸಿಗೆ ರಜೆ ಇತ್ತಲ್ಲ, ಆ ಟೈಮಲ್ಲಿ ಒಂದು 2 ದಿನ ವಿಡಿಯೋ ಮಾಡಿದ್ದೆ ಅಷ್ಟೇ. ಯಾಕಪ್ಪ ಇಷ್ಟು ದಿನ ವಿಡಿಯೋ ಮಾಡಿಲ್ಲ ಅಂದರೆ ಏನೂ ಅಂಥ ಸ್ಪೆಷಲ್ ಡೇ ಏನೂ ಇರಲಿಲ್ಲ. ನಾರ್ಮಲಾಗಿ ಮನೇಲಿ ಮಕ್ಕಳೆಲ್ಲ ಇದ್ದರು. ಇನ್ನು ಹೊರಗಡೆ ಹೋಗಿದ್ದಂತೂ ಏನೂ ಇಲ್ಲ. ಅದಕ್ಕೋಸ್ಕರ 2 ದಿನದಲ್ಲಿ ಹೊರಗಡೆ ಹೋಗಿದ್ದು ಬಂದಿದ್ದೆಲ್ಲ ಇಷ್ಟೇ ನಮ್ಮದು ಹಾಲಿಡೇ. ಅಂದರೆ ಬೇಸಿಗೆ ರಜದಲ್ಲಿ ಎಂಜಾಯ್ ಮಾಡಿರೋದು. ಇವತ್ತೇನೆಂದರೆ ತಂಗಿ ಮಕ್ಕಳು ಊರಿಂದ ಬಂದಿದ್ದರು. ಎಲ್ಲ ಮಲ್ಕೊಂಡಿದ್ರು, ಆರಾಮಾಗಿ ನಿದ್ದೆ ಮಾಡ್ತಾಯಿದ್ರು. ಅವ್ರು ನಿದ್ದೆ ಮಾಡೋದು ನೋಡೋದೇ ಚೆಂದ. ಎಲ್ಲ ಸೆಕೆಗೆ ಹಾಲಲ್ಲೇ ಮಲ್ಕೊಳ್ತೀವಿ ಅಂತ ಕೂಡ ಅಂದ್ಕೊಂಡು ಎಲ್ಲ ಹಾಲಲ್ಲೇ ಆಟ ಆಡಿಕೊಂಡು ಎಲ್ಲ ಮಲಗಿರೋದಕ್ಕೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ನಾವು ಕೂಡ ಲೇಟಾಗಿ ಎದ್ಬಿಟ್ಟಿದ್ದೀವಿ ಎಲ್ಲರೂ. ಎದ್ದ ತಕ್ಷಣ ಫಸ್ಟ್ ತಿಂಡಿ ಮಾಡೋಣ ಅಂತ ತಿಂಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕೆಲಸ ಮುಗಿಸ್ಕೊಳ್ಬೇಕು. ಇನ್ನು ಗುಡಿಸಿ ಒರೆಸೋದಕ್ಕೆಲ್ಲ ಲೇಟಾಗಿ ಬರ್ತಾರೆ ಅಂದ್ಬಿಟ್ಟು ಬೇಗ ಮುಗಿಸ್ಕೊಳ್ತಾ ಇದ್ದೀನಿ. ಅವ್ರು ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂದರು. ಇನ್ನು ತಿಂಡಿಗೆ ಅಂತ ಮೊಸರನ್ನ ಮಾಡಿಬಿಡೋಣ ಅಂತ ಅಂದ್ಕೊಂಡು ಮೊಸರನ್ನಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ನನ್ನ ಮತ್ತೆ ಕೂಡ ಬಂದುಬಿಟ್ಟು ಸಾಂಬಾರು ಕೂಡ ಮಾಡ್ಕೊಂಬಿಡೋಣ ಬೇಗ ಅಂದ್ಬಿಟ್ಟು ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಡ್ತಾಯಿದ್ರು. ಅದರಲ್ಲಿ ಇವತ್ತು ಬಸ್ಸಾರು ಮಾಡೋಣ. ತುಂಬ ದಿನವೇ ಆಗೋಗ್ಬಿಟ್ಟಿತ್ತು ಸೊಪ್ಪು ಹಾಕ್ಬಿಟ್ಟು ಮಾಡಿ. ಅದಕ್ಕೋಸ್ಕರ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಬಸ್ಸಾರು ಮಾಡಿಬಿಡೋಣ. ಮಕ್ಕಳೆಲ್ಲ ಇದ್ದಾರಲ್ಲ, ಬೇಗ ಮಾಡಿಟ್ಬಿಟ್ರೆ ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಇನ್ನು ಅಡುಗೆ ಎಲ್ಲ ಮಾಡಿಕೊಂಡು ಇನ್ನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಕಳ ಜೊತೆ ಎಂಜಾಯ್ ಮಾಡಿಕೊಂಡು ಅಷ್ಟೇ ಆಗೋಗ್ಬಿಟ್ಟಿತ್ತು ಬೇಸಿಗೆ ರಜೆ. ಇನ್ನೇನು ಹೊರಗಡೆ ಹೋಗಿದ್ದಿಲ್ಲ. ನೆಕ್ಸ್ಟ್ ಡೇ ಏನಾಗಿತ್ತು, ಈ ದಿನ ಆಗಿದ್ದು ನೆಕ್ಸ್ಟ್ ಡೇನ ನಾವು ನನ್ನ ತಂಗಿ ರೆಸಾರ್ಟ್ಗೆ ಹೋಗೋಣ ಅಂತ ಅಂದಿದ್ಲು. ನಿಯರ್ ಬೆಂಗಳೂರಲ್ಲಿ ನೆಲಮಂಗಲ ಹತ್ರನೇ RR ರೆಸಾರ್ಟ್ಗೆ ಹೋಗಿದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದು ಲೈಟಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಬಸ್ಸಾರಿಗೆ ಬೇಳೆನ ಬೇಯಿಸ್ಕೊಳಕ್ಕೆ ಇಟ್ಟಿದ್ದೆ. ಫಸ್ಟು ಕುಕ್ಕರಲ್ಲಿ ಕೂಗ್ಸೋದೇನಿಲ್ಲ, ಹಂಗೆ ಡೈರೆಕ್ಟಾಗಿ ಬೇಯಿಸ್ಕೊಳ್ತೀನಿ. ಸ್ವಲ್ಪ ಅಗಲ ಪಾತ್ರೆ ಆಗಿದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಅಗಲ ಪಾತ್ರೆಯಲ್ಲೇ ಕುಕ್ಕರಲ್ಲಿ ಹಾಕಿ ಬೇಳೆ ಬೇಯಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಬೇಯೋಕ್ಕಿಟ್ಟಿದ್ದೆ. ಈ ಕಡೆ ಬರೀ ಮೊಸರನ್ನಕ್ಕೆ ಸೈಡ್ಸ್ ಏನಾನ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆಲೂಗಡ್ಡೆ ಇತ್ತು, ಅದನ್ನು ಕ್ಲೀನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮೊಸರನ್ನ ಜೊತೆಗೆ ಆಲೂಗಡ್ಡೆ ಫ್ರೈ ಆಗಲಿ, ಉಪ್ಪಿನಕಾಯಿ ಆಗಲಿ ಏನಾನ ಇದ್ದರೆ ಚೆನ್ನಾಗಿರುತ್ತೆ. ಅದರಲ್ಲೂ ಬೆಳಗ್ಗೆ ಮೊಸರನ್ನ ತಿನ್ನೋದೇ ಒಂಥರ ಚೆನ್ನಾಗಿರುತ್ತೆ. ಈ ಬೇಸಿಗೆಯಲ್ಲಂತೂ ಬೇರೆ ಊಟನೇ ಸೇರ್ತಾ ಇಲ್ಲ. ಚಪಾತಿ ಮಾಡೋಣ ಅಂದರೆ ಬರೀ ನೀರು ಕುಡಿಬೇಕು ಅನ್ನಿಸ್ತಾ ಇರುತ್ತೆ. ಇಡ್ಲಿ ದೋಸೆ ಎಲ್ಲ ಅವಾಗವಾಗ ಮಾಡ್ತಾನೆ ಇರ್ತೀವಿ. ಅದಕ್ಕೋಸ್ಕರ ಡಿಫ್ರೆಂಟಾಗೇ ಇರಲಿ ಅಂದ್ಬಿಟ್ಟು ಮೊಸರನ್ನ ಮಾಡ್ಕೊಂಡಿದ್ದು. ಇನ್ನು ಸೊಪ್ಪು ಕೂಡ ಎಲ್ಲ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಟಿದ್ದಾರೆ ನಮ್ಮತ್ತೆ. ಈಗ ಫಸ್ಟಿಗೆ ಪೊಟ್ಯಾಟೊ ಫ್ರೈಗೆ ಸಿಂಪಲಾಗಿ ಏನಿಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದ ನಂತರ ಸಾಸಿವೆ ಜೀರಿಗೆ ಏನೂ ಹಾಕ್ಕೊಳ್ಳೋದು ಬೇಡ, ಡೈರೆಕ್ಟಾಗಿ ಆಲೂಗಡ್ಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಯಾವ ಥರ ಅಂದರೆ ಅಲ್ಲೇ ಬೆಂದೋಗ್ಬಿಡ್ಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇನ್ನೇನು ಬೇಯ್ತಾ ಇದೆ ಗೊತ್ತಾಗುತ್ತೆ, ಅದು ಸ್ವಲ್ಪ ಓಪನ್ ಆಗ್ತಾ ಇರುತ್ತೆ ಆಲೂಗಡ್ಡೆ. ಆ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಆಯಿತು. ಇನ್ನು ಬೆಳಗ್ಗೆಯಿಂದ ಏನೂ ಕುಡಿದಿರಲಿಲ್ವಲ್ಲ, ಅದಕ್ಕೋಸ್ಕರ ನಮ್ಮ ಇಂಡಿಯನ್ಸ್ ಏನಂದರೆ ಎಷ್ಟೇ ಬಿಸಿಲಿರಲಿ, ಎಷ್ಟೇ ಸೆಕೆ ಇರಲಿ, ಎಂಥ ಟೈಮ್ ಇದ್ರೂ ಕಾಫಿ ಟೀ ಮಾತ್ರ ಮಿಸ್ ಮಾಡಲ್ಲ ನಾವುಗಳಂತೂ. ಫಸ್ಟು ಟೀ ಮಾಡ್ಕೊಂಡ್ವಿ. ಇನ್ನು ಮಕ್ಕಳೆಲ್ಲ ಅವಾಗ ತಾನೇ ಎದ್ದೊಳ್ತಾ ಇದ್ದರು. ಇನ್ನು ಎದ್ದು ಅವರೆಲ್ಲ ಫ್ರೆಶ್ ಅಪ್ ಆಗ್ತಾಯಿದ್ರು. ಈ ಕಡೆ ಬೇಳೆ ಮುಕ್ಕಾಲು ಭಾಗ ಬೇಯ್ತಾ ಇದೆ ಅನ್ನೋ ಟೈಮಲ್ಲಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೆ. ಆಲ್ಮೋಸ್ಟ್ ಬಸ್ಸಾರು ನಾನು ತೋರಿಸೇ ಇದ್ದೀನಿ ತುಂಬ ವೀಡಿಯೋಸಲ್ಲಿ, ಅದಕ್ಕೆ ಕಂಪ್ಲೀಟಾಗಿ ಏನು ತೋರಿಸಿಲ್ಲ. ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅನ್ನೋದಕ್ಕೋಸ್ಕರ ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಈ ಕಡೆ ಆಲೂಗಡ್ಡೆ ಚೆನ್ನಾಗಿ ಬೆಂದಾದಮೇಲೆ ಇದಕ್ಕೆ ಅಚ್ಚಕಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಯಿತು. ಇಷ್ಟೇ ಪೊಟ್ಯಾಟೊ ಫ್ರೈ. ನಿಮಗೆ ಬೇಕು ಅಂದರೆ ಸಾಸಿವೆ ಮತ್ತು ಕರಿಬೇವು ಎಲ್ಲ ಹಾಕ್ಕೊಂಡ್ರೂ ಮಾಡ್ಕೊಳ್ಬೋದು. ನನಗೇನು ಅದು ಬೇಡ ಅನ್ನಿಸ್ತು, ಅದಕ್ಕೆ ಡೈರೆಕ್ಟಾಗಿ ಮಾಡಿಕೊಂಡೆ. ಹಾಗೆಯೇ ಈ ಕಡೆ ಬೇಳೆ ಸೊಪ್ಪು ಎಲ್ಲ ಬೆಂದ ನಂತರ ನೀರು ಸಪ್ರೇಟ್ ಮಾಡಿ ಇಟ್ಕೊಂಡು ಇನ್ನು ಇದಕ್ಕೆ ಖಾರಕ್ಕೆ ಏನೇನು ಬೇಕು ಎಲ್ಲ ಗೊತ್ತಿರುತ್ತಲ್ವ ನಿಮಗೆ, ಆಲ್ಮೋಸ್ಟ್ ಅದನ್ನೆಲ್ಲ ರುಬ್ಬಿ ಇಟ್ಕೊಂಡು ಇನ್ನು ಬಸ್ಸಾರು ಮಾಡ್ಕೊಂಬಿಟ್ಟೆ. ಈ ಕಡೆ ಅನ್ನ ಬಂದು ಬಿಸಿ ಅನ್ನ ಆಗೋಗ್ಬಿಟ್ಟಿತ್ತು. ಸ್ವಲ್ಪ ತಣ್ಣಗೆ ಮಾಡೋಕ್ಕೆ ಇಟ್ಟಿದ್ದೆ, ಯಾಕಂದರೆ ಡೈರೆಕ್ಟಾಗಿ ಬಿಸಿ ಅನ್ನಕ್ಕೆ ಮೊಸರು ಹಾಕ್ಬಾರ್ದು ಅಂತಾರೆ. ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ತಣ್ಣಗಾದ್ಮೇಲೆ ಇದನ್ನು ಕ್ಲೀನಾಗಿ ಅಂದರೆ ಬಿಸಿಯಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕ್ಕೊಂಡು ಹಾಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ. ಇನ್ನು ಅದು ಸ್ವಲ್ಪ ತಣ್ಣಗಾಗೋಷ್ಟರಲ್ಲಿ ಈ ಕಡೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಎಣ್ಣೆ, ಸಾಸಿವೆ. ನನಗೆ ಮೊಸರನ್ನದಲ್ಲಿ ಕಡಲೆಬೇಳೆ ಸಿಕ್ಕಿದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅದು ಮಾಡಿದ ತಕ್ಷಣ ತಿಂದ್ಬಿಟ್ರೆ ಮೊಸರನ್ನದಲ್ಲಿ ಕಡಲೆಬೇಳೆ ಸ್ವಲ್ಪ
ಕ್ರಂಚಿಯಾಗಿರುತ್ತೆ. ಹಾಗೆ ಬಿಟ್ಬಿಟ್ವಿ ಅಂದರೆ ಮೆತ್ತವಾಗೋಗ್ಬಿಡುತ್ತೆ. ಅದಕ್ಕೋಸ್ಕರ ತಕ್ಷಣ ತಿನ್ನೋದಲ್ವ ತಿಂಡಿಗೆ ಅಂದ್ಬಿಟ್ಟು ಕಡಲೆಬೇಳೆ, ಸ್ವಲ್ಪ ಜೀರಿಗೆ, ಒಣಗಿದ ಮೆಣಸಿನ್ಕಾಯಿ, ಹಾಗೆಯೇ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಬೇಗನೆ ಮಾಡ್ಕೊಳ್ಬೋದು. ಮೊಸರನ್ನ ಯಾರಿಗಿಷ್ಟ ಇರಲ್ಲ ಹೇಳಿ. ಎಂಥ ಟೈಮಲ್ಲಿ ಯಾವುದೇ ಮಕ್ಕಳಾಗಲಿ ದೊಡ್ಡವರಾಗಲಿ ಕೊಡ್ತಾಯಿದ್ರೆ ಮೊಸರನ್ನ ಅಂದರೆ ಎಲ್ಲರೂ ತಿಂದೇ ತಿಂತಾರೆ. ಈಗ ಇದಕ್ಕೆ ಒಗ್ಗರಣೆ ಕ್ಲೀನಾಗಿ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಸ್ವಲ್ಪ ಹಾಲು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು. ಕಾಯಿಸಿ ಆರಿಸಿರೋ ಹಾಲು ಮತ್ತು ಮೊಸರು 2 ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಮೊಸರಲ್ಲಿ ಹುಳಿ ಅಂಶ ಇದ್ದರೆ ಅಷ್ಟು ಮಕ್ಕಳಿಗೆ ಕೆಲವ್ರಿಗೆ ಇಷ್ಟ ಆಗೋಲ್ಲ. ಹುಳಿ ಇದ್ದರೆ ಫಸ್ಟ್ ಆಫ್ ಆಲ್ ನನಗೆ ಇಷ್ಟ ಆಗೋಲ್ಲ ಮೊಸರನ್ನದಲ್ಲಿ ಹುಳಿ ಇದ್ದರೆ. ಅದಕ್ಕೋಸ್ಕರ ಸ್ವಲ್ಪ ಹಾಲು ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಂಡ್ರೆ ಆಯಿತು. ಮೊಸರನ್ನ ತುಂಬ ಚೆನ್ನಾಗಿ ಬರುತ್ತೆ ಹಾಲು ಮತ್ತು ಮೊಸರು 2 ಹಾಕಿ ಕಲಿಸೋದ್ರಿಂದ. ಆದರೆ ಅನ್ನ ತಣ್ಣಗಿರಬೇಕು ಮತ್ತು ಅನ್ನ ತುಂಬ ಸಾಫ್ಟಾಗಿರ್ಬೇಕು ಅಷ್ಟೇ. ಈಗ ಎಲ್ಲರಿಗೂ ಸರ್ವ್ ಮಾಡ್ತಾಯಿದ್ದೀನಿ. ಎಲ್ಲ ಹಾಲಲ್ಲೇ ಕೂತ್ಕೊಳ್ಳೋಣ ಅಂತ ಅಂದರು. ಸರಿ, ಇದು ನನ್ನ ಹಸ್ಬೆಂಡಿಗೆ ಕೊಡ್ತಾಯಿದ್ದೆ. ಅವ್ರು ತಿಂದುಬಿಟ್ರೆ ಇನ್ನು ನಾವೆಲ್ಲ ಹಾಲಲ್ಲಿ ಕೂತ್ಕೊಂಡು ತಿನ್ಬೋದು ಅಂದ್ಬಿಟ್ಟು ಎಲ್ಲ ಜೊತೆಯಲ್ಲಿ ಕೂತ್ಕೊಂಡು ಈ ಥರ ತಿನ್ನೋದು ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ನನ್ನ ತಂಗಿ ಮಕ್ಕಳಂತೂ ಅಮ್ಮನ ಮನೆಯಲ್ಲಿರೋದಕ್ಕಿಂತ ಇಲ್ಲಿರೋದಕ್ಕೆ ತುಂಬ ಇಷ್ಟಪಡ್ತಾರೆ. ಇನ್ನು ಮಕ್ಕಳಲ್ಲಿ ಮೊಸರನ್ನ ಆಲ್ಮೋಸ್ಟ್ ಎಲ್ಲ ಇಷ್ಟಪಡ್ತಾರೆ. ಪೊಟ್ಯಾಟೊ ರೈಸ್ ಬಂದುಬಿಟ್ಟು ನನ್ನ ತಂಗಿ ಮಗ ದೊಡ್ಡವನಿದ್ದಾನಲ್ಲ, ಅವನಿಗೆ ಪೊಟ್ಯಾಟೊ ಫ್ರೈ ಬೇಡ ಅಂತ ಇದ್ದ. ಹಂಗೂ 2 ಪೀಸ್ ಪೊಟ್ಯಾಟೊ ಹಾಕ್ಕೊಟ್ಟಿದ್ದೆ. ಒದ್ದಾಡ್ತಾ ಇದ್ದ. ಬಟ್ ಲಾಸ್ಟ್ಗೂ ತಿನ್ನಲಿಲ್ಲ ಅವನು. ಒಂದು ಪೀಸು ಏನೋ ತಿಂದಿದ್ದಾನೆ ಅಷ್ಟೇ. ಇನ್ನು ತಿನ್ನಬೇಕಲ್ಲ ಅಂತ ಸುಮ್ಮನೆ ತಿಂದಿದ್ದಾನೆ ಒಂದೇ ಒಂದು ಪೀಸು. ಇವನು ಬೇಡ ಅಂತದ್ದು ಚಿಕ್ಕವನು ಕೂಡ. ಅವನಿಗೂ ಹಾಕ್ತೆ. ಅವನು ಹೆಂಗೋ ತಿನ್ಕೊಂಡ. ಹಂಗೋ ಹಿಂಗೋ ಮಾಡಿಕೊಂಡು ಕಲಿಸ್ಕೊಂಡು ತಿನ್ಕೊಂಡ. ಅದ್ರ ಜೊತೆ ಉಪ್ಪಿನಕಾಯಿ ಕೂಡ ಹಾಕಿದ್ದೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬೇಸಿಗೆಯಲ್ಲಿ ಬೆಚ್ಚಗಿರೋ ಇದರಲ್ಲಿ ಸ್ವಲ್ಪ ತಣ್ಣಗಿರೋ ಊಟ ತುಂಬ ಚೆನ್ನಾಗಿರುತ್ತೆ. ಇನ್ನು ಇದನ್ನೆಲ್ಲ ಮಾಡ್ತಾ ನಾನು ಈ ಕಡೆ ಸಾಂಬಾರು ಕೂಡ ಮಾಡ್ಕೊಂಡ್ಬಿಟ್ಟೆ. ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಇನ್ನು ನಾವು ರೆಸಾರ್ಟ್ಗೆ ಹೋಗೋಣ ಅಂತ ನನ್ನ ತಂಗಿ ಕಾಲ್ ಮಾಡಿದ್ಲು ಮಧ್ಯಾಹ್ನದ ಮೇಲೆ. ನಾಳೆನೇ ಹೋಗೋಣ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಎಲ್ಲ ಬಟ್ಟೆ ಪ್ಯಾಕಿಂಗ್ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಹಾಗೆಯೇ ಈ ರೆಸಾರ್ಟ್ಗೆ ಹೋಗಬೇಕು ಅಂದರೆ ಈ ರೆಸಾರ್ಟ್ ಅಂತೆಲ್ಲ ಇಷ್ಟು ದಿನವೂ ಅಷ್ಟೇ, ಪ್ರತಿ ವರ್ಷವೂ ಒಂದು 4-5 ವರ್ಷದಿಂದ ಯಾವುದನ್ನ ರೆಸಾರ್ಟ್ಗೆ ಹೋಗೋಣ ಅಂದ್ಬಿಟ್ಟು ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಅಂತೂ ಈಗ ಕಾಲ ಕೂಡ ಬಂತು. ಅವಳಂತೂ ಯಾವಾಗಲೂ ಅಂತ ಇದ್ಲು, ಬೆಂಗಳೂರಿಗೆ ಬಂದರೆ ಎಲ್ಲೂ ಹೋಗ್ಲಿಕ್ಕಾಗಲ್ಲ ನಿನ್ನಿಂದ, ಎಲ್ಲೂ ಬರಲ್ಲ ಅಂತ. ಅದಕ್ಕೋಸ್ಕರ ಈ ಸಲ ನಿಯರ್ ಅಷ್ಟೇ, ನನಗೆ ನಿಯರ್ ಆಗಿರಬೇಕು, ಲಾಂಗ್ ಜರ್ನಿ ಎಲ್ಲ ಬೇಡ ಅಂದಿದ್ದೆ. ಅದಕ್ಕೋಸ್ಕರ RR ರೆಸಾರ್ಟ್ ನೆಲಮಂಗಲದಲ್ಲಿದೆಯಲ್ಲ ಅದಕ್ಕೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ನಾನು ಸ್ವಲ್ಪ ವಿಡಿಯೋಸ್ ಎಲ್ಲ ನೋಡಿದ್ನಲ್ಲ ಯೂಟ್ಯೂಬಲ್ಲಿ, ಚೆನ್ನಾಗಿದೆ ಅಂತ ನೋಡಿ. ತುಂಬ ಚೆನ್ನಾಗಿದೆ, ವರ್ತ್ ಅನ್ನಿಸ್ತು. ಅಂದರೆ ಮಕ್ಳಿಗೆ ಓಕೆ, ದೊಡ್ಡವ್ರಿಗಂತೂ ಏನಿದ್ದಿಲ್ಲ ಆಟ ಆಡೋದು ಅನ್ನೋದು. ಓಕೆ, ಮಕ್ಕಳು ಎಂಜಾಯ್ ಮಾಡ್ಬೋದು, ನಮಗೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಮಾತ್ರ ಅಲ್ಲಿ ಏನಿದೆ ಅನ್ನೋದಕ್ಕಿಂತ ಫುಡ್ ಮಾತ್ರ ತುಂಬ ಚೆನ್ನಾಗಿದೆ. ನನ್ನ ತಂಗಿಗೆ ಈ ಥರ ಫೋಟೋಸ್ ಎಲ್ಲ ತೊಗೊಳ್ಳೋದು ಅಂದರೆ ತುಂಬ ಇಷ್ಟ. ಲೆಕ್ಕ ನೋಡಿದ್ರೆ ವಿಡಿಯೋ ಮಾಡೋಳು ನಾನು, ಫೋಟೋಸ್ ಎಲ್ಲ ನಾನು ತೊಗೊಳ್ಬೇಕು. ಬಟ್ ನಾನು ತೊಗೊಳೋಕ್ಕೆ ಹೋಗಲ್ಲ. ಎಲ್ಲನೂ ಹೊರಗಡೆ ಹೋದರೆ ಫೋಟೋ ವಿಡಿಯೋ ಮಾಡೋದು ನಾನೇ ಮರ್ತೋಗ್ಬಿಟ್ಟಿರ್ತೀನಿ. ಇನ್ನು ತಿಂಡಿಗೆ ಎಲ್ಲನೂ ಅಷ್ಟೇ ಇನ್ಕ್ಲೂಡ್ ತಿಂಡಿ, ಊಟ ಮತ್ತು ಸಂಜೆ ಸ್ನ್ಯಾಕ್ಸು ಇಷ್ಟನ್ನು ಕೂಡ ಬುಕ್ ಮಾಡ್ಕೊಂಡಿದ್ದು. ತಿಂಡಿ ಮಾತ್ರ ತುಂಬ ಚೆನ್ನಾಗಿತ್ತು. ಎಲ್ಲ ಥರ ತಿಂಡಿನೂ ಇತ್ತು. ಮೀನು, ಮೊಟ್ಟೆ, ಡಯೆಟ್ ಇರೋರು ಮಾತ್ರ ಒಳ್ಳೆಯ ಊಟ ಇದು. ಇದರಲ್ಲಿ ಸುಮಾರು ಗೇಮ್ಸ್ ಎಲ್ಲ ಇತ್ತು. ಯಾಕಂದರೆ ಬಿಸಿಲು ಹೆವಿ ಇರೋದ್ರಿಂದ ನನಗೆ ಸಾಕಾಗೋಗ್ಬಿಟ್ಟಿತ್ತು. ಅವ್ರ ಹಿಂದೆ ಮಕ್ಕಳಿಂದೆ ಹೋಗಿ ಎಷ್ಟು ಆಗುತ್ತೋ ಅಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಅದರಲ್ಲೂ ನಾನೇನು ಮಾಡಿಬಿಟ್ಟೆ, ಮೊಬೈಲ್ನ ಕ್ರಾಸ್ ಮಾಡಿ ವಿಡಿಯೋ ಮಾಡಬೇಕಾಯಿತು. ಬಟ್ ಆ ಬಿಸಿಲಿಗೂ ನನಗೆ ಟಯರ್ಡ್ ಆಗಿರೋದಕ್ಕೂ ಸ್ಟ್ರೈಟಾಗಿ ವಿಡಿಯೋ ಮಾಡಿದೆ. ಬಟ್ ಅದಕ್ಕೆ ನಿಮಗೆ ಕ್ರಾಸಾಗಿ ಬರ್ತಾಯಿದೆ. ನನ್ನ ಗುದ್ಬಿಟ್ಟು ಅಮ್ಮ ಅಂತ ಕಿರ್ಚ್ಬಿಟ್ಟು ಹೋಗ್ತಾನೆ. ಮೊನ್ನೆ ಅದೇ ಎಳೆದ್ ಬಿಡ್ತಾರ. ಹುಷಾರ್, ಸೈಡಿಂದ ಬಿದ್ದ. ಅಲ್ಲ, ಸೈಡಲ್ಲಿ ಗ್ಯಾಪ್ ಐತೆ.
ಫ್ರೀನಾ ಇದು? ಇಲ್ಲ. ರೇಟ್ ಕಮ್ಮಿ ಇದೆ. ಅಷ್ಟೇನಾ ಜೋಶು? 3 ಜನ ಒಟ್ಟಿಗೆ ಕಿರ್ಚ್ವಿ. ರೆಡಿ ಗೋ ಸ್ಟಾರ್ಟ್. ನಮಗಂತೂ ಆ ಜೋಕಾಲಿ ಆಡಿದ್ದು ನೋಡ್ಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಭಯ ಆಗೋಯ್ತು. ನನ್ನ ಹಸ್ಬೆಂಡ್ ಅಂತೂ ಹೇಳ್ತಾ ಇದ್ರು, ಬಿದ್ದೋಗ್ಬಿಡ್ತಾರೆ ಆ ಥರ ಎಲ್ಲ ಆಡಿದ್ರೆ ಅಂತ. ಅವ್ರಿಗೆ ಭಯ ಜಾಸ್ತಿ ಈ ಥರ ಮಕ್ಕಳೆಲ್ಲ ಆಡಿದ್ರೆ. ಅದರಲ್ಲೂ ಕೆಲವೊಂದು ಗೇಮ್ಸ್ಗೆ ಅಮೌಂಟ್ ಇದೆ. ಈಗ ಜೋಕಾಲಿ ಆಡಿದ್ವಲ್ಲ, ಅದಕ್ಕೂ ಅಷ್ಟೇ ಒಬ್ಬರಿಗೆ 100 ರುಪೀಸು ಇಲ್ಲ 50 ರುಪೀಸ್ ಏನೋ ಇದೆ, ನಂಗೆ ಸರಿಯಾಗಿ ನೆನಪಿಲ್ಲ. ಬಟ್ ಅದು ನನ್ನ ತಂಗಿ ಅಲ್ಲಿ ಇದ್ಲಲ್ವಾ, ಅದಕ್ಕೋಸ್ಕರ ನಾನು ಈ ಕಡೆ ಬಂದುಬಿಟ್ಟಿದ್ದೆ. ಎಷ್ಟೆಷ್ಟಾಯಿತು ಅಂತ ಅದು ನನಗೆ ಗೊತ್ತಿಲ್ಲ. ಇನ್ನು ಈ ಥರ ಕೋಳಿಗಳ್ನ ನೋಡೇ ಇಲ್ಲ. ಒಳ್ಳೆ ಶೂ ಹಾಕ್ಕೊಂಡು ನಡೆಯೋ ಥರ ಇತ್ತು ಆ ಕೋಳಿ. ಅದು ಒಳ್ಳೆ ಉಂಡೆ ಥರ ಕೋಳಿ ಇತ್ತು. ಇನ್ನು ಮಧ್ಯಾಹ್ನ ಊಟಕ್ಕೆ ಟೈಮ್ ಆಯಿತು. ಮತ್ತು ಇನ್ನೊಂದೇನಪ್ಪ ಅಂದರೆ, ಈ ಕಡೆ ಚೆನ್ನಾಗಿ ಆಟ ಆಡಿದ್ಮೇಲೆ ಆಮೇಲೆ ನೀರಿನಲ್ಲಿ ಬಿಡೋದು ಆಟ ಆಡೋದಕ್ಕೆ. ನೀರಲ್ಲಿ ಪೂರ್ತಿ ನೆಂದೋಗ್ಬಿಟ್ಟು ಆಮೇಲೆ ಊಟ ಮಾಡಿಕ್ಕೋದ್ರೆ ಒಳಗಡೆ ಎಂಟ್ರಿ ಕೊಡೋಲ್ಲ, ಹೊರಗಡೆನೇ ಕೂತ್ಕೊಂಡು ತಿನ್ನಬೇಕು. ಅದಕ್ಕೋಸ್ಕರ ಫಸ್ಟು ಚೆನ್ನಾಗಿ ಎಲ್ಲ ಆಟ ಆಡಿ ಓಡಾಡಿ ಚೆನ್ನಾಗಾದ್ಮೇಲೆ ಇಲ್ಲಿ ಊಟ ಮುಗಿಸ್ಕೊಂಡು ಆಮೇಲೆ ನೀರಲ್ಲಿ ಆಟ ಆಡೋದು ತುಂಬ ಚೆನ್ನಾಗಿತ್ತು. ಇದಂತೂ ಗೇಮ್ಸ್ಗಳಿಗಿನ್ನ ಎಲ್ಲರಿಗೂ ತುಂಬ ಖುಷಿ ಆಯಿತು. ಯಾಕೆ ಗೊತ್ತಾ, ಈ ಬಿಸಿಲಲ್ಲಿ ಈ ಥರ ಮಳೇಲಿ ನೆನೆಯೋದಾಗಲಿ. ಇನ್ನೊಂದು ವೇವ್ ಪೂಲ್ ಇತ್ತು, ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬಟ್ ಅದನ್ನು ಎಂಜಾಯ್ ಮಾಡೋ ಟೈಮಲ್ಲಿ ನನ್ನ ಮೊಬೈಲೇ ತೊಗೊಂಡೇ ಹೋಗಿರಲಿಲ್ಲ. ಇನ್ನು ನನ್ನ ತಂಗಿ ವಿಡಿಯೋ ಮಾಡ್ಕೊಂಡಿದ್ದಾಳೆ, ಅದನ್ನು ಕೇಳೋಣ ಅನ್ನೋಷ್ಟರಲ್ಲಿ ನಾನು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಆದಮೇಲೆ ನೆನಪಾಯಿತು, ಹೌದು ವಿಡಿಯೋಸ್ ಇತ್ತು ಅಲ್ಲ ಅಂತ. ರೈನ್ ಡ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರು, ಅಷ್ಟು ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ ಅಂತೂ ಫುಲ್ ಖುಷಿ. ಅವರಿಗೆ ಮಳೆ ಅಂದರೆ ಯಾರಿಗೆ ತಾನೇ ಮಳೆ ಅಂದರೆ ಇಷ್ಟ ಇರಲ್ಲ, ಅಷ್ಟು ಚೆನ್ನಾಗಿ ಹಾಡ್ತಾಯಿದ್ರು. ನಾನು ಬರೀ ವಿಡಿಯೋ ಮಾಡ್ಕೊಂಡೇ ಇದ್ದೆ. ಇಲ್ಲೆಲ್ಲ ನನಗೆ ಚಳಿ ಆಗೋಯ್ತು, ಅದೇನೋ ಗೊತ್ತಿಲ್ಲ, ಇದಕ್ಕಿದ್ದಂಗೆ ಚಳಿ ಆಯಿತು, ಅಷ್ಟು ಕೋಲ್ಡ್ ಇತ್ತು ನೀರು. ಹಾಗೆಯೇ ನಾನಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೆ ಕೆಲವ್ರನ್ನ. ಏನಪ್ಪ ಅಂದರೆ, ಕೆಲವ್ರು ಡ್ಯಾನ್ಸ್ ಆಡ್ತಾ ಇರಲಿಲ್ಲ, ಕೂತ್ಕೊಂಡು ನೋಡ್ತಾ ಇದ್ರು ಆಯಿತಾ. ಅವರೆಲ್ಲ ಡ್ಯಾನ್ಸ್ ಆಡೋರನ್ನ ಅವ್ರು ಹಂಗೆ ಆಡ್ತಾರೆ, ಇವ್ರು ಹಿಂಗೆ ಆಡ್ತಾರೆ, ಅವ್ರು ಹಂಗಿದ್ದಾರೆ ಅಂತ ಆಡ್ಕೊಳ್ತಾ ಇದ್ರು ಅಲ್ಲಿ ಸ್ವಲ್ಪ ಜನ. ನಾನು ಅದನ್ನ ನೋಡಿ ಅಬ್ಸರ್ವ್ ಮಾಡಿ ಏನು ಅನ್ನಿಸ್ತು ಅಂದರೆ, ಅವ್ರಿಗಂತೂ ಆಡೋ ಯೋಗ್ಯತೆ ಇಲ್ಲ, ಬಟ್ ಆಡೋರನ್ನ ಯಾಕೆ ಆ ಥರ ಆಡ್ಕೊಳ್ತಾರೆ ಅಂತ ಗೊತ್ತಿಲ್ಲ. ಇಲ್ಲೊಂದು ಫ್ಯಾಮಿಲಿ ಬಂದಿತ್ತು, ಅವರು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಆಡಿದ್ರು. ನಾನು ಆವಾಗ ಅಬ್ಸರ್ವ್ ಮಾಡಿದ್ದು, ನನಗೆ ತುಂಬ ಬೇಜಾರಾಯಿತು. ಅವ್ರು ಹಾಡಬೇಕು, ಇಲ್ಲ ಅಂದರೆ ಹಾಡೋರನ್ನ ಬಿಡಬೇಕು. ಅದು ಯಾಕೆ ಹಿಂದೆಯಿಂದ ಹಾಡ್ಕೊಳ್ತಾರೆ ಅಂತ ಗೊತ್ತಿಲ್ಲ. ಆಡೋಕ್ಕೇ ಅವ್ರಿಗೆ ಆಗಲ್ಲ ಅಂದಮೇಲೆ ನೋಡಬಾರ್ದು ಅಂಥದ್ದೆಲ್ಲ ಅಲ್ವಾ. ಒಂಥರ ಕೀಳಾಗಿ ಆಡ್ಕೊಳ್ಳೋದು, ಒಬ್ರು ಎಂಜಾಯ್ ಮಾಡೋದನ್ನ ಹೊಟ್ಟೆ ಉರಿ ಪಟ್ಕೊಳ್ಳೋದು, ಅವೆಲ್ಲ ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಅವ್ರು ಏನಾರ ನೋಡಿದ್ರೆ ಅವ್ರಿಗೆ ಅನಿಸುತ್ತೆ ಅಂತ ಅಂದ್ಕೊಳ್ತೀನಿ. ಯಾವತ್ತೂ ಅಷ್ಟೇ ಅವ್ರವ್ರು ಎಂಜಾಯ್ ಮಾಡೋದನ್ನ ಅವ್ರವ್ರ ಪಾಡಿಗೆ ಬಿಟ್ಬಿಡಿ. ನಿಮ್ಮ ಕೈಯಲ್ಲಿ ಆದರೆ ಎಂಜಾಯ್ ಮಾಡಿ, ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ಬೇರೆಯವ್ರನ್ನ ನೋಡ್ಕೊಂಡು ಆಡ್ಕೊಬೇಡಿ. ಅದು ಯಾವತ್ತಿದ್ರೂ ನಿಮಗೆ ಕರ್ಮ ಇದ್ದಂಗೆ. ಬೇರೆಯವ್ರನ್ನ ಏನಾನ ನೋಡಿ ಆಡ್ಕೊಂಡ್ರಿ ಅಂದರೆ ನಿಮ್ಮನ್ನ ನೋಡ್ಕೊಂಡು ಆಡ್ಕೊಳ್ಳೋರು ತುಂಬ ಜನ ಇರ್ತಾರೆ, ಇದನ್ನು ಮಾತ್ರ ಮರಿಬೇಡಿ. ಇದೆಲ್ಲ ಮುಗಿಸ್ಕೊಂಡು ಸಂಜೆ ಸ್ನ್ಯಾಕ್ಸ್ ಬಂದು ಕಾಫಿ ಮತ್ತು ಟೀ ಬಜ್ಜಿ ಎಲ್ಲ ಕೊಟ್ಟಿದ್ದರು. ಅದನ್ನೆಲ್ಲ ತಿಂದ್ಕೊಂಡು ಎಲ್ಲ ನಾವು ರೆಡಿ ಆಗಿಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು, ಇನ್ನು ಸ್ನಾನಕ್ಕೂ ಅಲ್ಲೇ ಫೆಸಿಲಿಟಿ ಇತ್ತು. ಎಲ್ಲರೂ ಒಂದ್ಸಲ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ಮನೆಗೆ ಹೊರಟಿದ್ದಾಯಿತು. ಮನೆಗೆ ಹೊರಟೋ ಟೈಮಲ್ಲಿ ಅಮ್ಮನ ಮನೆಗೆ ಹೋಗಿ ಆನಂತರ ನಮ್ಮ ಮನೆಗೆ ಹೊರಟಿದ್ದಾಯಿತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ.